ಜೀ ಕನ್ನಡ ವಾಹಿನಿಯಲ್ಲಿ ಹೆಚ್ಚು ಟಿಆರ್ಪಿ ಪಡೆಯುತ್ತಿರುವ ಸೀರಿಯಲ್ಗಳ ಪೈಕಿ ಲಕ್ಷ್ಮೀ ನಿವಾಸ ಕೂಡ ಒಂದು. ಈ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಹಿರಿಯ ನಟಿ ಶ್ವೇತಾ ವಿನೋದಿನಿ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದರು. ಆದರೆ ಕಾರಣಾಂತರಗಳಿಂದ ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದ ಶ್ವೇತಾ ಹೊರಗೆ ಬಂದಿದ್ದಾರೆ. ಈಗ ಶ್ವೇತಾ ಬಿಟ್ಟ ಜಾಗವನ್ನು ತುಂಬುವವರು ಯಾರು ಎಂಬ ಪ್ರಶ್ನೆ ಕಾಡ್ತಿದೆ. ಜೊತೆಗೆ ಶ್ವೇತಾ ಜಾಗಕ್ಕೆ ಅಜಗಜಾಂತರ ಸಿನಿಮಾ ನಟಿ ಮಾಧುರಿ ಬರ್ತಿದ್ದಾರೆ ಎಂಬ ಪುಕಾರು ಹಬ್ಬಿದೆ. ಹೌದು, ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಶ್ವೇತಾ ನಿರ್ವಹಿಸುತ್ತಿದ್ದ ಲಕ್ಷ್ಮಿ ಪಾತ್ರಕ್ಕೆ ಜೀವ ತುಂಬಲು ಅಜಗಜಾಂತರ ಸಿನಿಮಾ ಖ್ಯಾತಿಯ ಮಾಧುರಿ ಬರ್ತಿದ್ದಾರಂತೆ. ಹಾಗಂತ ಕಿರುತೆರೆ ವಲಯದಲ್ಲಿ ಮಾತು ನಡೆಯುತ್ತಿದೆ. ಮದುವೆಯಾಗಿ ಮಕ್ಕಳಾದ್ಮೇಲೆ ನಟಿ ಶ್ವೇತಾ ಚಿತ್ರರಂಗದಿಂದ ದೂರವೇ ಉಳಿದಿದ್ದರು. ಆದರೆ ಲಕ್ಷ್ಮೀ ನಿವಾಸ ಸೀರಿಯಲ್ಗಾಗಿ ಶ್ವೇತಾ ಅವರನ್ನ ಧಾರಾವಾಹಿ ತಂಡ ಹುಡುಕಿ ಕರೆತಂದಿದ್ದರು. ಈಗ ವೈಯಕ್ತಿಕ ಕಾರಣಗಳಿಂದ ಹಾಗೂ ತಾಯಿಯ ಅನಾರೋಗ್ಯದಿಂದಾಗಿ ಶ್ವೇತಾ ಲಕ್ಷ್ಮೀ ನಿವಾಸ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ದಾರೆ. ಶ್ವೇತಾ ಅವರ ಜಾಗಕ್ಕೆ ಕನ್ನಡ ಚಿತ್ರರಂಗದಿಂದ ಮರೆಯಾಗಿರುವ ಮತ್ತೋರ್ವ ನಟಿಯನ್ನೇ ಕರೆತರಲು ಸೀರಿಯಲ್ ತಂಡ ಸಿದ್ಧತೆಯಾಗಿದೆಯಂತೆ. ಆ ನಟಿ ಬೇರ್ಯಾರೂ ಅಲ್ಲ, ಹಿರಿಯ ನಟಿ ಮಾಧುರಿ ಎಂಬ ಗಾಸಿಪ್ ಹಬ್ಬಿದೆ. ಅಜಗಜಾಂತರ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿರುವ ಮಾಧುರಿ ಗೂಂಡಾ ರಾಜ್ಯ, ಬಾಂಬೆ ದಾದಾ, ಸೂರ್ಯಪುತ್ರ, ಸ್ಟೇಟ್ ರೌಡಿ, ಸಿಬಿಐ ಶಿವ, ಜೀವನ ಸಂಘರ್ಷ ಮುಂತಾದ ಸಿನಿಮಾಗಳಲ್ಲಿ ಮಿಂಚಿದವರು ಮಾಧುರಿ. ಈ ಹಿಂದೆ ಕನ್ಯಾದಾನ ಸೀರಿಯಲ್ನಲ್ಲೂ ಮಾಧುರಿ ನಟಿಸಿದ್ದರು. ಹಿಂದಿ ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲೂ ಮಾಧುರಿ ಅಭಿನಯಿಸಿದ್ದರು. ಇಂತಿಪ್ಪ ಮಾಧುರಿ ಮದುವೆಯಾಗಿ ತಾಯಿಯಾದ್ಮೇಲೆ ನಟನೆಯಿಂದ ದೂರ ಉಳಿದಿದ್ದರು. ನಟಿ ಮಾಧುರಿ ಅವರ ನಿಜನಾಮ ಛಾಯಾದೇವಿ. ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದವರು. ಐಎಎಸ್ ಮಾಡಬೇಕು ಎಂಬ ಆಸೆ ಹೊಂದಿದ್ದ ಮಾಧುರಿ ಚಿತ್ರರಂಗಕ್ಕೆ ಬಂದಿದ್ದೇ ಆಕಸ್ಮಿಕ. ಅಜಗಜಾಂತರ ಸಿನಿಮಾ ಮೂಲಕ ಮಾಧುರಿ ಚಿತ್ರರಂಗ ಪ್ರವೇಶಿಸಿದರು. ಕನ್ನಡ ಹಾಗೂ ಹಿಂದಿಯಲ್ಲಿ ಬ್ಯುಸಿಯಾದ ಮಾಧುರಿ ಬಗ್ಗೆ ಚಿತ್ರರಂಗದವರೇ ಸುಳ್ಳು ಸುದ್ದಿ ಬರೆಸಿದ್ದರು. ಇದರಿಂದ ಮನನೊಂದಿದ್ದ ಮಾಧುರಿ ಆತ್ಮಹತ್ಯೆಗೆ ಶರಣಾಗಬೇಕಿತ್ತು. ಆದರೆ ಆ ಸಮಯದಲ್ಲಿ ಪತಿ ಬೆಂಬಲಕ್ಕೆ ನಿಂತರು. ಮಗು ಆದ್ಮೇಲೆ ಮಾಧುರಿ ನಟನೆ ತೊರೆದರು. ಈಗ ಲಕ್ಷ್ಮೀ ನಿವಾಸ ಸೀರಿಯಲ್ ಮೂಲಕ ಮಾಧುರಿ ಕಮ್ಬ್ಯಾಕ್ ಮಾಡ್ತಾರಾ ನೋಡೋಣ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.